ಸ್ಮೋಕ್ ಮಾಡೋರಲ್ಲಿ 90-95% ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಸಕ್ಕರೆ ಕಾಯಿಲೆ ಇದ್ದವರು ಸ್ಮೋಕ್ ಮಾಡಿದ್ರೆ 90% ಅಲ್ಲ, 99% ಅಲ್ಲ, 100% ಹಾರ್ಟ್ ಪ್ರಾಬ್ಲಮ್. ಇವತ್ತಲ್ಲ ನಾಳೆ, ಯಾವಾಗ ಬೇಕಾದ್ರೂ ಆಗ್ಬೋದು. ಇವತ್ತು ರಾತ್ರಿ ನಾನು ಮಲಗಿದ್ರೆ ನಾಳೆ ಬೆಳಿಗ್ಗೆ ಹೇಳ್ತೀನೋ ಇಲ್ವೋ ಗ್ಯಾರಂಟಿ ಇರಲ್ಲ. ಸಕ್ಕರೆ ಕಾಯಿಲೆ ಇರೋರು ಸ್ಮೋಕ್ ಮಾಡಿದ್ರೆ ಇದುವರೆಗೂ ನೀವು ಚೆನ್ನಾಗಿದ್ದೀರಾ ಅಂದ್ರೆ ಅದು ನೀವು ಪಡ್ಕೊಂಡ್ ಬಂದಿದ್ದೀರಾ ಅಷ್ಟೇ, ನೆನ್ಪಿಟ್ಕೊಂಬಿಡಿ. 100% ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಸಂಶಯನೇ ಇಟ್ಕೊಳಕ್ ಹೋಗ್ಬೇಡಿ, ಗ್ಯಾರಂಟಿ. ಈಗಲೇ ಬಿಟ್ರೆ ಏನೋ ಒಂದು ಮಟ್ಟಕ್ಕೆ ಮೈಂಟೈನ್ ಆಗುತ್ತೆ. ಆಲ್ರೆಡಿ ಲಂಗ್ಸ್ ಅಲ್ಲಿ ಗಸೆ ಶುರುವಾಗಿದೆ ನಿಮ್ಗೆ, ಗಸೆ ಕಫ, ಅದ ಸೂಚನೆ. ಅದು ಆಲ್ರೆಡಿ ಅದ್ರದ್ದು ಎಫೆಕ್ಟ್ಸ್ ತೋರಿಸ್ತಾ ಇದೆ ಅಂತ ಸೂಚನೆ. ಅನ್ಕೋಬಹುದು ನೀವೇ ಅವ್ರು 30 ವರ್ಷ ಸೇದವ್ರು ಏನಾಗಿಲ್ಲ, ಅವ್ರು ಹಂಗ್ ಸೇದವ್ರು ಹಿಂಗ್ ಸೇದವ್ರೆ, ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಇವತ್ತಲ್ಲ ನಾಳೆ. ಅವ್ರವ್ರ ಶರೀರದ ಮೇಲೆ ಡಿಪೆಂಡು. ಕೆಲವ್ರಿಗೆ ಬೇಗ ಆಗುತ್ತೆ, ಕೆಲವ್ರಿಗೆ ಲೇಟ್ ಆಗುತ್ತೆ. ಆದ್ರೆ 100% ಹಾರ್ಟ್ ಪ್ರಾಬ್ಲಮ್, ಅದರಲ್ಲೂ ಸಂಶಯಗಳಿಲ್ಲ. ಗೊತ್ತಾಯ್ತಾ ನಾನು ಹೇಳಿದ್ದು? ಸೊ ಇದು ಒಂದು TMT ಅಂತ ಬೇಕು ನಿಮ್ಗೆ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಇಲ್ಲಿ ಮಾಡ್ತಾರೆ. ಒಂಚೂರು ಮಾಡ್ಕೊಂಬಂದು ತೋರಿಸಿ ನಾನು ಮಾತಾಡ್ತೀನಿ. ಆಯ್ತಾ? ಆಗ್ಲಿ, ನಮಸ್ತೆ.